2003ರಲ್ಲಿ ನನ್ನ ಪ್ರೀತಿಯ ರಾಮು ತೆರೆಗೆ ಬಂದಿತ್ತು. ಇದೀಗ ಮತ್ತೆ 22 ವರ್ಷಗಳ ನಂತರ ನಮ್ಮ ಪ್ರೀತಿಯ ರಾಮು ರಿಲೀಸ್ ಆಗ್ತಾ ಇದೆ. 4Kಯಲ್ಲಿ ಡಿಜಿಟಲ್ ಒಂದು ಮೆಥಡಲ್ಲಿ ಈ ಒಂದು ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇರುವಂಥದ್ದು. ಇದರ ಬಗ್ಗೆ ಮಾತಾಡೋಕ್ಕೆ ಸ್ವತಃ ನಿರ್ದೇಶಕರಾಗಿರುವಂತಹ ವಿಜಯ್ ಮತ್ತು ಸಂಜಯ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 22 ವರ್ಷಗಳ ನಂತರ ರಿಲೀಸ್ ಆಗ್ತಾ ಇರುವಂಥದ್ದು, ಇದು ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ? ದರ್ಶನ್ ಅವರಿಗೆ ಇದು ರಿಲೀಸ್ ಆಗ್ತಾ ಇದೆ ಅಂದಾಗ ಅವ್ರು ಎಷ್ಟು ಖುಷಿ ಪಟ್ಟಿದ್ರು, ಏನು ರಿಯಾಕ್ಷನ್ ಕೊಟ್ಟಿದ್ರು ಅಂತ? ಅಂದರೆ ಇದು ರಿಲೀಸ್ ಇವಾಗ ನಾವು ಏನಂದ್ರೆ ದರ್ಶನ್ ಬರ್ತ್ಡೇಗೆ ಒಂದು ಗಿಫ್ಟ್ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ದರ್ಶನ್ ಅಭಿಮಾನಿಗಳೆಲ್ಲ ಬಂದು ನೋಡಲಿ, ಏನದು ಸಕ್ಸಸ್ ಮಾಡಲಿ ಅಂತ ಹಾರೈಸ್ತಾ ಇದ್ದೀವಿ. ಸರ್, ಒಂದು ಸಿನಿಮಾ ಅಂದಮೇಲೆ ಅದು ಸಾಕಷ್ಟು ಕಷ್ಟಗಳನ್ನು ಪಟ್ಟಿರ್ತೀರ. ಇದು ಬಾಕ್ಸ್ ಆಫೀಸ್ನಲ್ಲಿ ಗೆಲ್ಲಿಲ್ಲ ಅಂದರೂ ಕೂಡ ಕ್ರಿಟಿಕ್ಸಲ್ಲಿ ತುಂಬ ಜನರ ಮನಸ್ಸನ್ನು ಗೆದ್ದಿರುವಂಥ ಸಿನಿಮಾ. ಥಿಯೇಟರಲ್ಲಿ ಸಕ್ಸಸ್ ಆಗಿಲ್ಲ ಅಂದರೂ ಹೊರಗಡೆ ತುಂಬ ವಿಭಿನ್ನವಾಗಿ ಇದರ ಒಂದು ಕ್ರಿಟಿಕ್ಸ್ ಬಂದಿತ್ತು. ಅದಕ್ಕೆ ಬೇಕಾದಂಥ ರಿವ್ಯೂ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಅದು ನಮಗೆ ಗೊತ್ತಾಗುತ್ತೆ ನೋಡಿದರೆ ಹೆಂಗೆ ಬಂದಿದ್ರು. ಹಿರಿಯ ಜರ್ನಲಿಸ್ಟ್ಗಳನ್ನು ಕೇಳಿದಾಗ ಹೇಳ್ತಾ ಇದ್ರು. ಸೊ ಆವಾಗಿನ ಒಂದು ಟ್ರೆಂಡ್ ಹೆಂಗಿತ್ತು ಅಂತ ಸರ್, ಈ ಸಿನಿಮಾ ರಿಲೀಸ್ ಆದಾಗ ಹೇಗಿತ್ತು? ನಮ್ಮದು ರೇಟಿಂಗು 7.9 ಬಂದಿದೆ ಮೇಡಮ್ ಆವಾಗ. ಆಮೇಲೆ ಲಕ್ಷ್ಮೀ ಥಿಯೇಟರ್ ಮೈಸೂರಲ್ಲಿ 100 ಡೇಸ್ ಹೋಗಿದೆ. ಎಲ್ಲ ರೆಸ್ಪಾನ್ಸು ಚೆನ್ನಾಗಿತ್ತು. ಫಸ್ಟ್ ವೀಕು ಫುಲ್ ಹೌಸ್ಫುಲ್ ಆಗಿದೆ, ಏನು ತೊಂದರೆ ಇಲ್ದಂಗೆ ನಡೀತಾ ಇತ್ತು. ಆಮೇಲೆ ದಾಸ ಬಂದಾಗ ಸ್ವಲ್ಪ ಡ್ರಾಪ್ ಆಯಿತು. ಅದರಿಂದ ಏನು ತೊಂದರೆ ಆಗಿಲ್ಲ ಅಂತ ನಮ್ಗನ್ನಿಸ್ತಾ ಇದೆ. ಪಿಕ್ಚರ್ ಹಿಟ್ ಆಗಿದೆ ಅಂತ ಅಂದ್ಕೊಂಡಿದ್ವಿ. ಬೆಂಗಳೂರಲ್ಲಿ ಹೌಸ್ಫುಲ್ಲೇ ಆಗಿತ್ತು, ಲಾಠಿ ಚಾರ್ಜ್ ಆಗೋ ಲೆವೆಲ್ಗೆ ಹೋಗಿತ್ತು. ಆ ಟೈಮಲ್ಲಿ ಸೆಕೆಂಡ್ ವೀಕಲ್ಲಿ ದಾಸ ರಿಲೀಸ್ ಆಯ್ತಲ್ಲ, ಅವಾಗ ಸ್ವಲ್ಪ ಜನ ಡೈವರ್ಟ್ ಆಗ್ಬಿಟ್ರು. ಯಾಕಂದರೆ ಅದು ಮಾಸ್ ಸಿನಿಮಾ, ಸ್ವಲ್ಪ ಲಾಂಗು ಮಚ್ಚು, ಜನ ಅಲ್ಲಿಗೆ ಟರ್ನ್ ಆಗ್ಬಿಟ್ರು. ಸರ್, ನಮ್ಮ 2ನೇ ದಿವಸ ಬಂದು ನಮ್ಮ ಪಿಕ್ಚರ್ ವಿಷ್ಣುವರ್ಧನ್ ಸಾರು ನೋಡಿದ್ದಾರೆ. ಮ್ಯಾನಕಾ ಥಿಯೇಟ್ರೇ ಬಂದು ನೋಡಿದ್ದಾರೆ. ಬಂದು ನೋಡಿ ನಮಗೆಲ್ಲ ಫೋನ್ ಮಾಡಿ ಒಳ್ಳೆ ಡೈರೆಕ್ಟರ್ಗಳು, ಪಿಕ್ಚರ್ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರು, ವಿಶ್ ಮಾಡಿದರು. ವಿಷ್ಣುವರ್ಧನ್ ಸರ್ ಇರುವಾಗ ಆವಾಗ ನೋಡಿದರು. ಸರ್, ನಮ್ಮ ಪ್ರೀತಿಯ ರಾಮು ಅನ್ನುವಂಥದ್ದು ಕ್ಲಾಸ್ ಸಿನಿಮಾವನ್ನು ಮಾಡೋಕ್ಕೆ ಮಾಡಿರುವಂಥ ದರ್ಶನ್ ಅವರು. ಆಮೇಲೆ ಕ್ಲಾಸ್ ಸಿನಿಮಾ ಮಾಡಿಲ್ಲ. ಎಲ್ಲ ನಮ್ಮ ಪ್ರೀತಿಯ ರಾಮ ಆದ ನಂತರದೆಲ್ಲ ಸಿನಿಮಾಗಳು ಕೂಡ ಅವರು ಮಾಸ್ ಆ್ಯಕ್ಷನ್ ಸಿನಿಮಾಗಳು ಓರಿಯೆಂಟೆಡ್ ಸಿನಿಮಾಗಳನ್ನೇ ದರ್ಶನ್ ಅವರು ಒಪ್ಕೊಂಡಿರುವಂಥದ್ದು. ಸೊ ಈ ಸಿನಿಮಾ ಮಾಡಬೇಕಾದ್ರೆ ಏನಾದರೂ ಕಂಡೀಷನ್ಸ್ ಇತ್ತಾ ದರ್ಶನ್ ಅವ್ರದ್ದು? ಇಲ್ಲ, ನಮಗೆ ಈ ಕ್ಯಾರೆಕ್ಟರ್ಗೆ ಇವರೇ ಸೂಟಬಲ್ ಅಂತ ಒಂದು ಡಿಸಿಷನ್ ತಗೊಂಡು ನಾವೆಲ್ಲ ಹೋದಾಗ ಈ ಸಿನಿಮಾ CD ಕೊಟ್ಟಾಗ ಅವ್ರಿಗೆ ಭಾಳ ಇಷ್ಟ ಆಯಿತು. ಈ ಪಾತ್ರ ನನಗೆ ಯಾಕೆ ಬಂತು ಅಂತಲೇ ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಯಾಕಂದರೆ ಇಷ್ಟೊಂದು ಟಫ್ ರೋಲು ಅಂತ ಹೇಳ್ಬಿಟ್ಟು ಅವರು ಅದನ್ನೇ ಒಂದು ಚಾಲೆಂಜ್ ಆಗಿ ತೊಗೊಂಡು ಅದನ್ನು ಭಾಳ ನೀಟಾಗಿ ಮಾಡಿಕೊಟ್ರು. ಚಾಲೆಂಜ್ ಅಂದ ತಕ್ಷಣ ನೆನಪಿಗೆ ಬರೋದೇ ಒಂದು ಕುರುಡನ ಪಾತ್ರ. ಕಂಪ್ಲೀಟ್ ಸಿನಿಮಾದಲ್ಲಿ ಕುರುಡನ ಪಾತ್ರ ಅವ್ರು ಮಾಡಿದ್ದಾರೆ. ಸೊ ಅದರಿಂದ ಅವರಿಗೆ ಆಮೇಲೆ ಏನಾದರೂ ಸಮಸ್ಯೆ ಆಯ್ತು? ಯಾಕಂದರೆ ಆಮೇಲೆ ಅವರು ಈ ಸಿನಿಮಾ ಆದಮೇಲೆ ಗ್ಲಾಸ್ ಅಂದರೆ ಸ್ಪೆಕ್ಟ್ ಹಾಕಕ್ಕೆ ಶುರು ಮಾಡಿರೋದು ಅಂತ. ಆ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅವರಿಗೆ? ಕಾಮನ್ ಆಗಿ ಸ್ಟ್ರೈನ್ ಆಗೇ ಆಗುತ್ತೆ. ಕಣ್ಣು ಅಂದರೆ 3, 4, 5 ನಿಮಿಷಗಳು ಈ ಥರ ಮೇಲೆ ಎತ್ಕೊಂಡೇ ಇರಬೇಕು. ಆವಾಗ ನರ್ವ್ಸ್ ವೀಕ್ ಆಗುತ್ತೆ. ನರ್ವ್ಸ್ ಅಲ್ಲೇ ಏನೇನೋ ಪೈನ್ ಆಗಿ ತುಂಬ ತೊಂದರೆ ಆಗ್ತಾ ಇರೋದು. ಒಂದು ಶಾಟ್ ಮುಗಿದ ಮೇಲೆ ಕಡಿಮೆ ಅಂದರೆ ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗಬೇಕಿತ್ತು. ಅವ್ರಿಗೆ ಪೇಯ್ನ್ ತಡ್ಕೊಳಕ್ಕಾಗಲ್ಲ, ಅಂದರೆ ತಲೆನೋವು ಬರೋದು. ಅದರಿಂದ ಸ್ಪೆಕ್ಸ್ ಹಾಕಕ್ಕೆ ಶುರು ಮಾಡಿದ್ರು. ಆಮೇಲೆ ಅದರ ದೃಷ್ಟಿ ಪ್ರಾಬ್ಲಮ್ ಆಗಿತ್ತು. ಎಲ್ಲ ಇದು ಮಾಡಿದ್ರು, ತುಂಬ ಕಷ್ಟಪಡ್ತಾಯಿದ್ರು. ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದರು, ಐ ಡ್ರಾಪ್ಸ್ ಎಲ್ಲ ತೊಗೊಂಡ್ರು ಆ್ಯಕ್ಟಿಂಗ್ ಮಾಡುವಾಗೆಲ್ಲ. ಆದರೆ ಶೂಟಿಂಗ್ಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ. ಯಾಕಂದ್ರೆ ಎಷ್ಟು ಹೊತ್ತಿನ ತನಕ ಅವರು ಆ ಥರನೇ ನಿಲ್ತಾ ಇದ್ರು? ಅಂದರೆ ಆ ಡ್ಯೂರೇಷನ್ ಎಷ್ಟು ಹೊತ್ತು ಇರ್ತಾ ಇತ್ತು ಸರ್ ದಿನಕ್ಕೆ? 5 ಮಿನಿಟ್ಸ್. ಒಂದೊಂದು ಸಲ ಲಾಂಗ್ ಶಾಟ್ ಆದರೆ 5 ಮಿನಿಟ್ಸ್ ಇರೋದು. ಎಲ್ಲನೂ ಮಾಡೋರು ಮೇಡಮ್. ಎಲ್ಲ ಯಾವುದಕ್ಕೆ ತೊಂದರೆನೇ ಕೊಟ್ಟಿಲ್ಲ. ಇದು ಈ ತಲೆನೋವು ಅಂತ ಹೇಳ್ಬಿಟ್ಟು ಹೋಗಿ ಯಾವುದು ಇದಾಗಿಲ್ಲ. ಸ್ವಲ್ಪ ರಶ್ ತೊಗೊಳ್ಳೋರು, ಒಂದು 5 ನಿಮಿಷ 10 ನಿಮಿಷ ಅಷ್ಟು ಬಿಟ್ಟರೆ ಯಾವುದೇ ನಮ್ಗೆ ಶೂಟಿಂಗಲ್ಲಿ ಯಾವುದೇ ತೊಂದರೆ ಕೊಟ್ಟಿಲ್ಲ. ಚೆನ್ನಾಗಿ ಮಾಡಿ ರಜೆನೂ ಹಾಕಿಲ್ಲ. ಪ್ರತಿದಿನ ನಾವು ಎಷ್ಟು ದಿನ ಡೇಟ್ ತಗೊಂಡ್ರೆ ಅದಕ್ಕಿಂತ ಜಾಸ್ತಿನೇ ನಮಗೆ ಬೇಕಾಗಿತ್ತು, ಅದಕ್ಕಿಂತ ಜಾಸ್ತಿನೇ ಬಂದು ಅಟೆಂಡ್ ಮಾಡಿದ್ದಾರೆ. ಒಂದು ದಿನವೂ ನನಗೆ ಈ ಥರ ರಜೆ ಬೇಕು, ನನಗೆ ಹುಷಾರಿಲ್ಲ ಅಥವಾ ಕಣ್ಣು ನೋವು ಆಗ್ತಿದೆ ಏನೂ ಹೇಳಿರಲಿಲ್ಲ. ಕಣ್ಣು ನೋವಿದ್ದರೂ ಸಹಿಸ್ಕೊಂಡು ಬರೋರು. ಯಾಕಂದರೆ ಬೇಗ ಮುಗಿಸ್ಬಿಡೋಣ, ಚೆನ್ನಾಗಿ ಮಾಡಿಬಿಡೋಣ. ಅಂದರೆ ಇದರಲ್ಲಿ ಕಟಿಂಗ್ ಬೇರೆ, ಗೆಟಪ್ ಬೇರೆ, ಮೇಕಪ್ ಬೇರೆ, ಇದ್ರ ಜೊತೆಗೆ ಬೇರೆ ಸಿನಿಮಾಗೂ ಅಟೆಂಡ್ ಮಾಡೋಕ್ಕಾಗಲ್ಲ. ಕಂಟಿನ್ಯೂಸ್ ಆಗಿ ನಮಗೆ ಡೇಟ್ ಕೊಟ್ಟಿದ್ದರು. ಈ ಡೇಟ್ ಮುಗಿದ್ರೂ 2-3 ದಿನ ನಮಗೆ ಎಕ್ಸ್ಟ್ರಾ ಬೇಕಂದ್ರೂ ಅವ್ರು ಮಾಡಿಕೊಟ್ರು. ಸರ್, ಈಗ ಇತ್ತೀಚೆಗೆ ನಟ ವಿಶಾಲ್ ಅವರು ಕೂಡ ಇದೇ ಥರ ಒಂದು ಪಾತ್ರ ಮಾಡಿ ಅವರಿಗೆ ತುಂಬ ಹೆಲ್ತ್ ಇಶ್ಯೂಸ್ ಆಗಿತ್ತು. ಅದೇ ಥರ ದರ್ಶನ್ ಅವರಿಗೆ ಆಯಿತು ಅಂತ ನೀವು ಹೇಳಿದ್ರಿ. ಕಣ್ಣಿಂದು ಪ್ರಾಬ್ಲಮ್ ಅಂದರೆ ಸ್ಟ್ರೈನ್ ಆಗಿ ಸಮಸ್ಯೆಗಳಾಗಿತ್ತು ಅಂತ. ಸೊ ಅವರ ಡೆಡಿಕೇಶನ್ಸ್ ಹೆಂಗಿರ್ತಿತ್ತು ಅಂದರೆ, ಒಂದು ಸಿನಿಮಾ ಅಂತ ಬಂದಾಗ, ಆ ಪಾತ್ರ ಅಂತ ಬಂದಾಗ ದರ್ಶನ್ ಅವರು ಯಾವ ಥರ ಪ್ರಿಪೇರ್ ಆಗ್ತಿದ್ರು ಮತ್ತು ಅದಕ್ಕೆ ಎಷ್ಟು ಡೆಡಿಕೇಟ್ ಆಗಿರ್ತಿದ್ರು ಅಂತ? ಇದರಲ್ಲಿ ಏನಂದರೆ ಅವರು ಮೊದಲೇ ಪ್ರಾಕ್ಟೀಸ್ ಅಂದರೆ ಬ್ಲೈಂಡ್ ಸ್ಕೂಲ್ಗೆ ಹೋಗ್ತಾಯಿದ್ರು. ಯಾಕಂದರೆ ನಾವು ಬ್ಲೈಂಡ್ಸ್ ಹೆಂಗೆ ಬಿಹೇವ್ ಮಾಡ್ತಾರೆ, ಹೆಂಗೆ ನಡೀತಾರೆ, ಅವರು ಕಣ್ಣು, ಅವರ ಯಾವ ಥರ ಎಕ್ಸ್ಪ್ರೆಷನ್, ಯಾವ ಥರ ರಿಯಾಕ್ಷನ್, ಒಂದು ಸೌಂಡ್ ಬಂದರೆ ಯಾವ ಥರ ಎಕ್ಸ್ಪ್ರೆಷನ್ ಮಾಡ್ತಾರೆ, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಬ್ಲೈಂಡ್ ಸ್ಕೂಲಿಗೆ ಹೋಗ್ತಾಯಿದ್ರು.
ಒಂದು 4-5 ಡೇಸು ಬ್ಲೈಂಡ್ ಸ್ಕೂಲ್ಗೆ ಹೋಗಿ ಆ ಬ್ಲೈಂಡ್ಸ್ನೆಲ್ಲ ಒಂದು ಸಲ ಸ್ಟಡಿ ಮಾಡಿದ್ರು. ಅದಾದಮೇಲೆ ನಾವೇನು ಮಾಡಿದ್ವಿ, ಒಂದು ಫೋಟೋ ಶೂಟ್ ಅಂತ ಮಾಡಿದ್ವಿ. ಯಾಕಂದರೆ ಈ ಕಣ್ಣು ಮೇಲೆ ಕೆತ್ತಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ನಮಗೊಂದು ಡೌಟ್ ಇತ್ತು ಆವಾಗ. ಇವ್ರ ಪರ್ಸನಾಲಿಟಿ ನೋಡಿದ್ರೆ ಹಂಗಿದೆ, ಹೆಂಗೆ ಅವರು ಆ ಥರ ಇದು ಆ್ಯಕ್ಟಿಂಗ್ ಮಾಡ್ಬೋದು ಅನ್ನೋ ಒಂದು ಡೌಟ್ ಇತ್ತು. ಅದರಿಂದ ನಾವೇನು ಮಾಡಿದ್ವಿ, ಒಂದು ಫೋಟೋ ಶೂಟ್ ಅಂತ ಮಾಡಿದ್ವಿ. ಅದರಲ್ಲೆಲ್ಲ ಭಾಳ ಚೆನ್ನಾಗಿ ಮಾಡಿದ್ರು. ನಮಗೆ ಖುಷಿ ಆಯಿತು, ಸೂಪರಾಗಿ ಮಾಡ್ತಾರೆ, ಹಿಂಗೆ ಇದು ನಮಗೆ ಇನ್ನು ಡೌಟೇ ಇಲ್ಲ ಬಿಡಿ ಅಂತೇಳಿ. ಪ್ರತಿಯೊಂದರಲ್ಲೂ ಅಷ್ಟೇ, ಶಾರ್ಟ್ ಬರ್ತಾಯಿದ್ರು, ಶಾರ್ಟ್ ಮುಗಿಸ್ತಾಯಿದ್ರು, ಹೋಗ್ತಾಯಿದ್ರು. ಎಲ್ಲೂ ನಮಗೆ ಕಡಿಮೆ ಆಯಿತು, ಸಾಕಾಗಿಲ್ಲ, ಇನ್ನೂ ಬೇಕಿತ್ತು ಅನ್ನೋದು ಅನ್ನಿಸ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸರ್, ಈಗ ಇದು ಮಾಲಿವುಡ್ ಮಣಿ ಅವರು ಮಾಡಿರುವಂಥ ಸಿನಿಮಾದು ರಿಮೇಕ್ ಇದು. ಸೊ ಕಲಾಮಣಿ ಅವರ ಒಂದು ರಿಮೇಕ್ ಮೂವಿನ ಮಾಡಬೇಕಿದ್ರೆ ಒಂದಿಷ್ಟು ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಜನ ಅಬ್ಸರ್ವ್ ಮಾಡಿಬಿಡ್ತಾರೆ ಅಂತ. ಸೊ ಅಲ್ಲಿ ಸೂಪರ್ ಡೂಪರ್ ಆಗಿರುವಂಥ ಸಿನಿಮಾ ಇದು. ಮತ್ತೆ ಇಲ್ಲಿಗೆ ಮಾಡಬೇಕು ಅಂದಾಗ ನಿಮ್ಮಲ್ಲಿದ್ದಂಥ ಚಾಲೆಂಜಸ್ಗಳು ಅಥವಾ ನಿಮಗಿದ್ದಂಥ ಸವಾಲುಗಳು ಏನು? ನಮಗೆಲ್ಲ ಸವಾಲುಗಳಿತ್ತು ಚೆನ್ನಾಗಿ ಮಾಡಿಸ್ಬೇಕಂತ. ಅದಕ್ಕೆ ದರ್ಶನ್ ಕರೆಕ್ಟಾಗಿ 100% ಎಫರ್ಟ್ ಹಾಕಿ ಯಾವ ಥರ ಬೇಕಂದರೆ ಮುಂಚೆನೇ ಟ್ರೈನಿಂಗ್ ಮಾಡಿ, ಮನೆಯಲ್ಲ ಟ್ರೈನಿಂಗ್ ಮಾಡ್ಕೊಂಡು ಬಂದು ಎಲ್ಲ ಆವಾಗ ಬರೀ ಒಳ್ಳೆ ಹೀರೋ ಆಗಬೇಕು, ನಾವು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ, ಅದಕ್ಕೆ ತಕ್ಕಂಗೆ ಮಾಡಬೇಕಂತೇಳಿ ಫುಲ್ ಎಫರ್ಟ್ ಹಾಕಿ ಮಾಡಿದ್ದಾರೆ. ನಾವು ಏನು ಹೇಳಿದ್ರು ಅದಕ್ಕೆ ಯಾವುದು ನೋ ಅಂತ ಹೇಳಿಲ್ಲ. ಕಟಿಂಗು ಒಂಥರ ಯಾವ ಥರ ಕುರುಡರು ಹೆಂಗಿರ್ತಾರೆ ಆ ಥರ ಕಟಿಂಗ್ ಮಾಡಿಸಿ ಎಲ್ಲ ಇದು ಮಾಡಿದ್ವಿ. ಎಲ್ಲನೂ ಒಪ್ಕೊಂಡು ಕಟಿಂಗ್ ಶಾಪಲ್ಲೇ ಕಟಿಂಗ್ ಮಾಡಿಸಿದ್ವಿ. ಅವಾಗ ಪಾಂಡವಪುರ ನಾವು ಆರತಿ ಕಡ ಟೆಂಪಲಲ್ಲಿ ಪೂಜೆ ಮಾಡಿದ್ವಿ. ಅಲ್ಲೇ ಒಂದು ಪೆಟ್ಟಿಗೆ ಕಟಿಂಗ್ ಶಾಪಲ್ಲಿ ಹೋಗ್ಬಿಟ್ಟು ಅಲ್ಲೇ ಕಟಿಂಗ್ ಮಾಡಿಸಿದ್ವಿ, ನ್ಯಾಚುರಲ್ ಆಗಿ ಬರಬೇಕು ಅಂತೇಳಿ. ಸರ್, ಇವತ್ತು ಒಂದು ಪ್ರೆಸ್ ಮೀಟ್ ಕರೆದಿದ್ದೀರಾ. ಇವತ್ತೆಲ್ಲ ಏನಾಗಿತ್ತಂದರೆ ದಿನಕರ್ ತೂಗುದೀಪ ಅವರು ಈ ಪ್ರೆಸ್ ಮೀಟಿಗೆ ಬರ್ತಾರೆ ಅಂತ ಒಂದು ಸುದ್ದಿ ಆಗಿತ್ತು. ಅವ್ರು ಇವತ್ತು ಬಂದಿಲ್ಲ. ಸೊ ರೀಸನ್ ಏನು ಅಂತ ಹೇಳಿ ಸರ್? ಅದು ನಮಗೆ ಗೊತ್ತಿಲ್ಲ, ಏನೋ ಕಾರಣಾಂತರ ಅವ್ರದ್ದೇನೋ ಬ್ಯುಸಿ ಇರಬೇಕು. ಆ್ಯಕ್ಚುಲಿ ನಾವು ಅವ್ರನ್ನ ಅಪ್ರೋಚ್ ಮಾಡಿಲ್ಲ. ನಮ್ಮ ಪ್ರೊಡ್ಯೂಸರ್ ಏನೋ ಹೇಳಿದ್ರಂತೆ ಬರ್ತಾರೆ ಅಂತ ಹೇಳಿದರು, ಬಟ್ ನಾವು ಅದ್ರ ಬಗ್ಗೆ ಕೇಳೋಕ್ಕೂ ಹೋಗಿಲ್ಲ. ದರ್ಶನಕ್ಕೂ ವಿಷಯ ಮುಟ್ಟಿದೆ, ದರ್ಶನ ಮಾತಾಡ್ಬೋದು. ಇನ್ನು ಬರ್ತ್ಡೇ 16ಕ್ಕೆ ಇರೋದು, 14ಕ್ಕೆ ರಿಲೀಸ್ ಮಾಡ್ತಾಯಿದ್ವಿ. ಬಟ್ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಅವರು ಕೂಡ ಅಸೋಸಿಯೇಟೆಡ್ ಡೈರೆಕ್ಟರ್ ಆಗಿದ್ರು ಅನ್ನೋ ಒಂದು ಸುದ್ದಿ ಇತ್ತು. ಸೊ ಆ ಸಂದರ್ಭದಲ್ಲಿ ಏನೋ ಒಂದು ಮನಸ್ತಾಪಗಳು ಬಂದಿದೆ ಅನ್ನೋ ಒಂದು ಸುದ್ದಿ ಇದೆ. ಇಲ್ಲ ಮೇಡಮ್, ನಮ್ದ್ರಲ್ಲಿ ಏನಿಲ್ಲ ಆ ಥರ, ಏನು ಅಸೋಸಿಯೇಟ್ ಆ ಥರ ಏನಿಲ್ಲ. ಅಸೋಸಿಯೇಟಾಗಿ ಬರ್ತೀನಿ ಅಂತ ಹೇಳಿದರು, ಬಟ್ ಅವರು ಬೇರೆ ಯಾವುದೋ ಸಿನಿಮಾ ಬ್ಯುಸಿ, ಇಂಡಿಪೆಂಡೆಂಟ್ ಆಗಿ ಮಾಡೋ ಬ್ಯುಸಿಯಲ್ಲಿತ್ತು, ಅದಕ್ಕೋಸ್ಕರ ಬಂದಿಲ್ಲ ಅಷ್ಟೇ. ಸರ್, ಇವಾಗ ದರ್ಶನ್ ಅವರಿಗೆ ಇದು ರಿಲೀಸ್ ಆಗ್ತಿದೆ ಅಂತ ಗಮನಕ್ಕೆ ಬಂದಿರುತ್ತೆ. ನೀವು ನೋಡ್ದಂಗೆ ದರ್ಶನ್ ಅವರ ಆವಾಗಿನ ದರ್ಶನಿಗೂ ಇವಾಗಿನ ದರ್ಶನ್ ಅವರಿಗೂ ಏನು ಚೇಂಜಸ್ ಇದೆ ಅಂತ? ಅವರು ಸ್ಟಾರ್ ಆಗಿರ್ಬೋದು, ಬಟ್ ಅವರು ಅವಾಗೂ ನಮಗೂ ಅವರು ಅವತ್ತು ಒಂದೇ ಇವತ್ತು ಒಂದೇ, ನಮಗೇನು ಚೇಂಜಸ್ ಅನಿಸೇ ಇಲ್ಲ. ಬೆಳಗ್ಗೆ ಬಂದರೆ ಶೇಕ್ ಹ್ಯಾಂಡ್ ಕೊಟ್ಟು ನಾವೆಲ್ಲಿದ್ರು ಅಂತೇಳಿ ನಮ್ಮನ್ನು ನೋಡಿಬಿಟ್ಟೆ ಹೋಗೋರು. ಎಲ್ಲ ಯಾವುದೇ ಆ ಥರ ಬೇರೆ ಥರನೇ ಇರಲಿಲ್ಲ. ಟ್ರೀಟ್ಮೆಂಟ್ ನಮ್ಗೆ ಚೆನ್ನಾಗಿ ಇದು ಮಾಡೋ ಟೈಮ್ಗೆ ಕರೆಕ್ಟಾಗಿ ಬರೋರು. ಅದರಿಂದ ನಾವು ಅದ್ರ ಬಗ್ಗೆ ಏನೂ ಮಾತೇ ಇಲ್ಲ, ಕರೆಕ್ಟಾಗಿ ಬರ್ತಾಯಿದ್ರು. ಸರ್, ಇವಾಗ ದರ್ಶನ್ ಅವರು ಜೈಲಿಗೆ ಹೋಗಿದ್ರು, ಅದು ನಿಮ್ಮ ಗಮನಕ್ಕೆ ಬಂದಿರತ್ತೆ. ಸೊ ಆವಾಗ ನಿಮಗೆ ಹೋದಂಥ ರೀತಿ, ಯಾಕೆ ದರ್ಶನ್ ಅವರು ನಿಜವಾಗ್ಲೂ ಆ ಥರ ಮಾಡಿದಾರಾ? ಯಾರಿಗೂ ಒಂದಿಷ್ಟು ಅವರ ಫ್ಯಾನ್ಸಿಗಳಿಗೂ ನಂಬಕ್ಕಾಗಿಲ್ಲ. ನಿಮಗೆ ಅನಿಸಿದ್ದೇನು ಅಂತ ಸರ್? ಇಲ್ಲ, ನಮಗೆ ಇದೊಂದು ಆಕ್ಸಿಡೆಂಟ್ ಅಷ್ಟೇ, ಅದು ಏನು ಅಂತಲೇ ಹೇಳೋಕ್ಕಾಗಲ್ಲ. ಅದು ಆ ಥರ ಆಗಬಾರ್ದಿತ್ತು, ಬಟ್ ಹೇಳೋಕ್ಕಾಗಲ್ಲ. ಮನುಷ್ಯರಿಗೆ ಪ್ರತಿಯೊಬ್ಬರಿಗೂ ಕಷ್ಟ, ಸುಖ, ನೋವು ಎಲ್ಲ ಬಂದೇ ಬರುತ್ತೆ. ಇದು ಒಂದು ಆಕ್ಸಿಡೆಂಟ್ ಇದ್ದಂಗೆ ಅಷ್ಟೇ. ಅದು ಸತ್ಯನೂ ಇರ್ಬೋದು, ಸುಳ್ಳು ಇರ್ಬೋದು, ಅದು ಹೇಳೋಕ್ಕಾಗಲ್ಲ. ಅದು ನೀವು ಕಂಡಂತೆ ಒಂದು ಕಂಪ್ಲೀಟ್ ಸಿನಿಮಾ ಅವರ ಜೊತೆಗೆ ಇದ್ರಿ, ಅವರ ವ್ಯಕ್ತಿತ್ವ ಹೆಂಗಿತ್ತು ಅಂತ ಸರ್? ತುಂಬ ಒಳ್ಳೆ ವ್ಯಕ್ತಿತ್ವ ಮೇಡಮ್. ಬೆಳಗ್ಗೆ ಎದ್ದರೆ ಬರೋರು, ಎಲ್ಲ ನಮಗೆ ನಮಸ್ಕಾರ ಮಾಡಿ ಎಲ್ಲಿದ್ದರೂ ಇದು ಮಾಡೋರು. ಆ ಥರ ಯಾವುದೇ ಕಾರಣಕ್ಕೂ ಯಾವ ಟೈಮಿಗೂ ಕೇಳಿದ ಟೈಮಿಗೆ ಕರೆಕ್ಟಾಗಿ ಬರೋರು. ಡಬ್ಬಿಂಗ್ ಆಗಲಿ, ಶೂಟಿಂಗ್ ಆಗಲಿ, ಯಾವುದೇ ನಮಗೆ ರೆಸ್ಪೆಕ್ಟ್ ಕೊಡದೇ ಇರೋ ಥರ ಯಾವುದೂ ಇಲ್ಲ. ಒಳ್ಳೆ ಚೆನ್ನಾಗಿ ರೆಸ್ಪೆಕ್ಟ್ ಕೊಡೋರು, ಆ ಥರ ಏನಿಲ್ಲ. ಸರ್, ಇವಾಗ ಈ ಸಿನಿಮಾ ರಿಲೀಸ್ ಆಗಿರುವ ಹಿನ್ನೆಲೆಯಲ್ಲಿ ಒಂದಿಷ್ಟು ಸೀನ್ಗಳಿಗೆ ಕತ್ರಿ ಹಾಕಿದ್ದಾರೆ ಅಂತ. ಸೊ ಎಷ್ಟು ನಿಮಿಷಗಳ ಕಾಲ ಕತ್ರಿ ಬಿದ್ದಿದೆ ಸೀನ್ಗಳಿಗೆ, ಜೊತೆಗೆ ಆವಾಗ ಎಷ್ಟು ಅಂದರೆ 2 hours ಎಷ್ಟು ನಿಮಿಷ ಹೋಗಿತ್ತು, ಇವಾಗ ಎಷ್ಟಿದೆ ಅಂತ? 2 hours 20 minutes ಇತ್ತು ಮೇಡಮ್. ಇವಾಗ 2 hours 2 minutes ಏನೇ ಇದೆ, 18 minutes ತನಕ ಕಟ್ಟಾಗಿದೆ. ಅಂದರೆ ಕೆಲವು ಲ್ಯಾಗ್ ಇದೆ, ಕೆಲವು ಬೋರಿಂಗ್ ಸೀನ್ಗಳು, ಕೆಲವು ಅವಶ್ಯಕತೆ ಇಲ್ಲದೆ ಇರೋ ಸೀನ್. ಆಗ ಅವಶ್ಯಕತೆ ಇತ್ತು ಅನಿಸಿದ್ದು, ಈಗ ಅವಶ್ಯಕತೆ ಇಲ್ಲ ಅನಿಸ್ತಾ ಇದೆ. ಫಾಸ್ಟ್ ಆಗ್ತಾ ಇಲ್ಲ, ಅದನ್ನು ತೆಗೆದುಬಿಟ್ಟಿದ್ದೀವಿ ಅಷ್ಟೇ. ದರ್ಶನ್ ಅವರು ಥಿಯೇಟರ್ಗೆ ಬರ್ತಾರೆ, ಇದ್ರ ಬಗ್ಗೆ ಏನಾದರೂ, ಯಾಕಂದರೆ 2025 ರಿಲೀಸ್ ಆಗ್ತಾ ಇರುವಂಥ ಮೊದಲ ಸಿನಿಮಾ ಇದು, ಥಿಯೇಟರ್ಗೆ ಬರ್ತಾರೆ, ಇದ್ರ ಬಗ್ಗೆ ಏನಾದರೂ ಹೇಳಿದ್ದಾರೆ? ಯಾಕಂದರೆ ನವಗ್ರಹ ರಿಲೀಸ್ ಆದಾಗ ಅವರು ಇರಲಿಲ್ಲ, ಜೈಲಲ್ಲಿದ್ದರು. ಇವಾಗ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬರುವ ಚಾನ್ಸಸ್ ಇದೆಯಾ, ಹೇಗೆ ಅಂತ? ಇದೆ ಮೇಡಮ್, ಅವ್ರಿಗೆ ಗೊತ್ತಾಗಿದೆ, ಹೇಳಿದ್ವಿ, ಬರ್ತಾರಂತ ಅಂದ್ಕೊಂಡಿದ್ವಿ. ಬಂದರೂ ಬರ್ಬೋದು, ಬಂದರೆ ಸಂತೋಷ.
ಸರ್, ಕೊನೆಯದಾಗಿ 14ಕ್ಕೆ ಪ್ರೇಮಿಗಳ ದಿನಾಚರಣೆಗೆ ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಾ. ಸೊ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ, ಅದರ ಜೊತೆಗೆ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಇದೆಷ್ಟು ಖುಷಿ ಕೊಡ್ತಾ ಇದೆ ನಿಮಗೆ, ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಇದು ಪ್ರೇಮಿಗಳು ನೋಡುವಂಥ ಸಿನಿಮಾ, ಯಾಕಂದರೆ ಇದರಲ್ಲಿ ಲವ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಎಲ್ಲನೂ ಇದೆ. ಪ್ರತಿಯೊಬ್ಬರು ದರ್ಶನ್ ಅಭಿಮಾನಿಗಳು ಎಲ್ಲರೂ ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಆಮೇಲೆ ದರ್ಶನ್ ಇಷ್ಟಪಡೋರೆಲ್ಲ ಈ ಸಿನಿಮಾ ನೋಡಿದರೆ ತುಂಬ ಖುಷಿ ಆಗುತ್ತೆ. ಈ ಥರ ಕ್ಯಾರೆಕ್ಟರ್ ಮಾಡಿರೋದಕ್ಕೆ ದರ್ಶನ್ ಇಷ್ಟಪಡೋರಿಗೆ ಎಲ್ಲರೂ ಖುಷಿ ಆಗುತ್ತೆ. ಇಂಥ ಸಿನಿಮಾ ಮಾಡಿದ್ದಾರೆ ನಮ್ಮ ಹೀರೋ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿ ಆಗ್ತಾರೆ. ಈಗಿನ ಜನ್ರೇಷನ್ ಹುಡುಗರು ಯಾರು ನೋಡಿಲ್ವಲ್ಲ, ದರ್ಶನ್ದ ಹಳೆಯ ಒಂದು ಪಾತ್ರಗಳು ಈಗಿನ ಜನ್ರೇಷನ್ ಹುಡುಗರು ನೋಡಲಿ ಅಂತ ಅಷ್ಟೇ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪ್ರೀತಿಯ ರಾಮು ಸಿನಿಮಾ ನಂತರ ದರ್ಶನ್ ಅವರ ಒಂದು ಪಾತ್ರನೇ ಚೇಂಜ್ ಆಗೋಯ್ತು, ಅವರು ತಗೊಳ್ಳುವಂತಹ ಸಿನಿಮಾ ಜಾನರ್ಗಳೇ ಚೇಂಜ್ ಆಗೋಯ್ತು. ಆದರೆ ನಮ್ಮ ಪ್ರೀತಿಯ ರಾಮು ಸಿನಿಮಾ ಒಂದು ಬ್ರಿಡ್ಜ್ ಸಿನಿಮಾ, ತುಂಬ ಜನಕ್ಕೆ ಇದು ಇಷ್ಟ ಆಯಿತು, ಕ್ಲಾಸ್ ಸಿನಿಮಾ ಅಂತ ಕೊಂಡಾಡಿದ್ರು ಕೂಡ ಮತ್ತೆ ಆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದೇ ಫೆಬ್ರವರಿ 14ಕ್ಕೆ ತೆರೆ ಮೇಲೆ ಬರ್ತಾ ಇದೆ. ಅವತ್ತು ದರ್ಶನ್ ಅವರು ಥಿಯೇಟರ್ಗೆ ಬರ್ತಾರಾ ಅನ್ನುವಂಥದ್ದು ಅಭಿಮಾನಿಗಳಲ್ಲೂ ಒಂದು ಕುತೂಹಲ ಇದೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.